ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೆಂಗಿದ್ಯಣ್ಣ? ನೀವ್ ಹೆಂಗಿದ್ದೀರಾ? ಚೆನ್ನಾಗಿದೆ ಅಣ್ಣ, ನೀವೇನ್ ಇಲ್ಲಿ? ಅದು ಈ ಮನೆಯಲ್ಲಿ ಎಂಗೇಜ್ಮೆಂಟ್ ಆಯ್ತಂತೆ, ಅದಕ್ಕೆ ನಮ್ಗೆ ಹೂವಿನ ಡೆಕೋರೇಷನ್ ಆರ್ಡರ್ ಕೊಡಕ್ಕೆ ಕರ್ಸಿದ್ರು. ಅಯ್ಯೋ ಅಣ್ಣ, ಇದು ನಮ್ಮನೇನೆ. ಮಾವ ಫ್ಲವರ್ ಡೆಕೋರೇಷನ್ಗೆ ಆರ್ಡರ್ ಕೊಟ್ಟಿರೋದು ನಮ್ಮಿಬ್ರು ಎಂಗೇಜ್ಮೆಂಟ್ಗೆ. ಹೇಗೋ ನೀವು ಎಂಗೇಜ್ಮೆಂಟ್ ಡೆಕೋರೇಷನ್ ಒಪ್ಕೊಂಡಿದ್ದೀರಲ್ಲ, ತುಂಬಾ ಖುಷಿ ಆಗ್ತದೆ. ನೀವೆಲ್ಲ ಇದ್ದೀರಲ್ಲ, ನಂಗಷ್ಟೇ ಸಾಕು. ಅಣ್ಣ, ನಿಮ್ಗೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ನೀವು ಹೊರಡಿ. ನಾವಿನ್ ಬರ್ತೀನಿ. ಸರಿ. ವಿಶ್ವ, ನಮ್ಮೂರಲ್ಲಿ ಡೆಕೋರೇಷನ್ ಅವರಿದ್ದಾಗ ಅವ್ರನ್ನ ಅಷ್ಟು ದೂರದಿಂದ ಯಾಕೆ ಕರೆಸ್ತಿರೋದು? ತನು, ನಿನ್ಗೆ ಅಪ್ಪನ ಬಗ್ಗೆ ಗೊತ್ತಲ್ವಾ? ಅವ್ರಿಗೆ ಏನೇ ಮಾಡಬೇಕು ಅಂದ್ರೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾದ್ರೆ ನಮ್ಗೆ ಇಷ್ಟ ಬಂದಂಗೆ ಡೆಕೋರೇಷನ್ ಮಾಡಿಸ್ಕೋಬೋದಲ್ಲ? ನಿನ್ಗೆ ಇಷ್ಟ ಬಂದಂಗೆ ಡೆಕೋರೇಷನ್ ಮಾಡಿಸ್ಕೊಳ್ಳೋಕೆ ಇದು ನಿನ್ನ ಬರ್ತಡೇ ಅಲ್ಲ, ಎಂಗೇಜ್ಮೆಂಟು. ಅದನ್ನು ಹೆಂಗೆ ಮಾಡಬೇಕೋ ಹಾಗೆ ಮಾಡಬೇಕು. ಸರಿ, ಇವಾಗ ನೀನು ಹೊರಡು. ಸದ್ಯ ವೆಂಕಣ್ಣ ಮಾತಾಡಿದ್ದೇನು ಇವಳಿಗೆ ಅರ್ಥ ಆಗಲಿಲ್ಲ. ಇವರೇ ಜಾನು ಅಣ್ಣ ಅಂತ ಇವಳಿಗೆ ಗೊತ್ತಾಗಬಾರ್ದು. ನಮಸ್ಕಾರ ಸರ್. ನೀವು ಹೇಳಿದಾಗೆ ನಿಮ್ಮ ಮಗನ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀವಿ ಸರ್. ಈಗ ಏನು ಮಾಡಬೇಕು ಅಂತ ಹೇಳಿ ಸರ್. ಸರಿ ಸರ್. ಸರ್, ಸಿದ್ದು ಅವರು. ಮೇಡಮರೇ, ಸಿದ್ದು ಅವರೇ, ಸರ್, ಸಿದ್ದು ಅವರಿಗೆ ಊಟ ಕೊಡ್ಬೇಕಿತ್ತು. ಅಲ್ಲಿಟ್ಟೋಗಿ ಆಮೇಲೆ ನಾವು ಕೊಡ್ತೀವಿ. ಸರ್ ಪ್ಲೀಸ್ ಸರ್, ಒಂದು 10 ನಿಮಿಷ ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಡ್ಬರ್ಬೋದಾ? ಊಟ ಕೊಟ್ಟು ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ. ಅದೆಲ್ಲ ಆಗಲ್ಲಮ್ಮ. ಈಗ ಅವರು ಆರೋಪಿ, ನೀವೇನಿದ್ರು ಇಲ್ಲೇ ಮಾತಾಡ್ಸ್ಕೊಂಡು ಹೋಗಬೇಕು. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ, ಒಂದು 5 ನಿಮಿಷ ಸರ್. ಆಗಲ್ಲಮ್ಮ, ಅದೆಲ್ಲ ಕಾನೂನು ಬಾಹಿರ. ಇಲ್ಲೇ ಮಾತಾಡ್ಸ್ಕೊಂಡು ಹೋಗಿ.
ಸರ್ ಪ್ಲೀಸ್ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ಒಂದು 5 ನಿಮಿಷ. ಸರಿ, ಬೇಗ ಮಾತಾಡ್ಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ರೀ, ಹೇಗಿರಿ? ಸಿದ್ದು ಅವರೇ ಬನ್ನಿ. ಸಿದ್ದು ಅವರೇ ಹೇಗಿದ್ದೀರಾ? ನೋಡ್ತಿದ್ದೀರಲ್ಲ ಮನ್ಮೂರೆ, ನೀವು ಹೆಂಗಿದ್ದೀರಿ? ನನ್ನನ್ನು ಕ್ಷಮಿಸ್ಬಿಡಿ ಸಿದ್ದು ಅವರೇ, ನನ್ನಿಂದಾನೇ ಇದೆಲ್ಲ ಆಗ್ತಿರೋದು. ನೀವು ಈ ಪರಿಸ್ಥಿತಿಗೆ ಬಂದಿರೋ ಕಾರಣ ನಾನೇ. ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ನಾನು ಒಪ್ಕೊಂಡಿದ್ದಕ್ಕೆ ಅಲ್ವಾ ಆಯ್ತಿರೋದು. ಇದರಲ್ಲಿ ನಿಮ್ಮ ತಪ್ಪೇನದೆ? ದಯವಿಟ್ಟು ಅಳ್ಬಿಡಿ, ಅಳ್ಬಿಡಿ. ತಿನ್ನಕ್ಕೇನ ತಂದಿದ್ದೀರಿ, ತಿನ್ಸಕ್ಕಿಲ್ವೇ ಮೇಡಮ್ರೆ? ಚಿನ್ನು ಮರಿ ನೋಡಿ, ಈ ಹಾಡನ್ನ ನೀವೇ ಹಾಡಿರೋದು ಅಂತ ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಜಗತ್ತಿನ ಯಾವ ಮೂಲೆಯಲ್ಲಿ ನಿಂತು ನೀವು ಹಾಡಿದ್ರು ಅಂತ ನನಗೆ ಗೊತ್ತಾಗುತ್ತೆ ಚಿನ್ನು ಮರಿ. ಆದರೆ ನಿಮ್ಮ ಮುಖ ಮಾತ್ರ ಇದರಲ್ಲಿ ಕ್ಲಿಯರ್ ಆಗಿಲ್ವಲ್ಲ. ಅಪ್ಲೋಡ್ ಡೇಟ್ ಚಿನ್ನು ಮರಿ, ಅಪ್ಲೋಡ್ ಡೇಟ್ ನೋಡ್ತಾ ಇದ್ರೆ ನೀವು ಖಂಡಿತ ಬದುಕಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸರಿ, ಎಲ್ಲಿದ್ದೀರಾ ನೀವು? ಚಿನ್ನು ಮರಿ, ಜಯಂತ್, ಏನಪ್ಪ ಇದು? ಬೆಳಗ್ಗೆಯಿಂದ ತಿಂಡಿನೂ ತಿಂದೆ, ಬರೀ ಕಾಫಿ ಕುಡ್ಕೊಂಡು ಕೂತಿದ್ಯಾ. ನಿನ್ನ ಆರೋಗ್ಯದ ಗತಿ ಏನಾಗಬೇಡ ಹೇಳು. ಶಾಂತಮ್ಮ, ನನ್ನ ಆರೋಗ್ಯ ಸುಧಾರಿಸಬೇಕು ಅನ್ನೋದಾದ್ರೆ ನನ್ನ ಚಿನ್ನು ಮರಿ ನನಗೆ ಸಿಗಬೇಕು ಶಾಂತಮ್ಮ. ಲಕ್ಷ್ಮೀ